ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅನಿವಾಸಿ ಕನ್ನಡಿಗರ ಅನುಗ್ರಹೀತ ಸಂಘಟನೆಯಾಗಿರುವ KCF ಅದರ ದಶವಾರ್ಷಿಕದ ಮಹಾಸಂಭ್ರಮ ಇದೇ ಬರುವ ಮೇ 19ನೇ ತಾರೀಕಿನಂದು ಅಡ್ಯಾರ್ ಗಾರ್ಡನ್ನಲ್ಲಿ ಅತ್ಯಂತ ಐತಿಹಾಸಿಕವಾಗಿ ನಡೆಯಲಿಕ್ಕಿದೆ. ಅದರ ಪ್ರಚಾರ ಪ್ರಯುಕ್ತವಿರುವ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ SSF ರಾಜ್ಯ ಸಮಿತಿ ಇವತ್ತು ಚಾಲನೆ ಕೊಡ್ತಾ ಇದೆ. ಇವತ್ತಿನಿಂದಲೇ SSF ರಾಜ್ಯ ಸಮಿತಿಯಲ್ಲಿರುವ ನಾಯಕರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಪೂರ್ತಿ ಮಾಡುವುದರ ಮೂಲಕ ರಿಜಿಸ್ಟ್ರೇಷನ್ ಕಾರ್ಯಕ್ರಮಗಳಿಗೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಇನ್ಶಾ ಅಲ್ಲಾ ಇನ್ನು ಜಿಲ್ಲಾ ನಾಯಕರು ಇದೇ ಬರುವ ಏಪ್ರಿಲ್ 30 ಮತ್ತು ಮೇ 1ನೇ ತಾರೀಕಿನಂದು ಎಲ್ಲ ಜಿಲ್ಲೆಗಳಲ್ಲಿರುವ ನಾಯಕರು ಕೂಡ ರಿಜಿಸ್ಟ್ರೇಷನ್ ಆಗಲಿಕ್ಕಿದ್ದಾರೆ. ಡಿವಿಷನ್ ಮಟ್ಟದ ನಾಯಕರು ಮೇ 2-3 ತಾರೀಕುಗಳಲ್ಲಿ, ಮೇ 4 ಮತ್ತು 5 ತಾರೀಕಿಗೆ ಸೆಕ್ಟರ್ ಲೀಡರ್ಸ್ಗಳು, 6 ಮತ್ತು 7 ತಾರೀಕಿಗೆ ಎಲ್ಲ ಯೂನಿಟ್ನಲ್ಲಿರುವಂತಹ ನಮ್ಮ ಪ್ರಮುಖ ಕಾರ್ಯಕರ್ತರು ಲೀಡರ್ಸ್ಗಳು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡುವ ಮೂಲಕ ಇನ್ಶಾ ಅಲ್ಲಾ ರಿಜಿಸ್ಟ್ರೇಷನ್ 7 ತಾರೀಕಿಗೆ ಪೂರ್ಣಗೊಳ್ಳಲಿಕ್ಕಿದೆ. ಅದರ ಬಳಿಕವೂ ಕೂಡ ವೈವಿಧ್ಯಮಯವಾದ ಪ್ರಚಾರ ಕಾರ್ಯಕ್ರಮಗಳು ನಮಗೆ ಮಾಡಲಿಕ್ಕಿದೆ. ಎಲ್ಲ ಘಟಕಗಳು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿದೆ. ಮೊದಲನೆಯದಾಗಿ ನಮ್ಮ ಸೆಕ್ಟರ್ ಲೆವೆಲ್ನಲ್ಲಿ, ಸೆಕ್ಟರ್ ಮಟ್ಟದಲ್ಲಿರುವ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಮಗರಿಬ್ ನಂತರವಿರುವ ಅಥವಾ ರಾತ್ರಿಯ ಸಮಯದಲ್ಲಿರುವ ಫ್ಲಾಶ್ ಮಾರ್ಚ್, ಮೊಬೈಲ್ ಟಾರ್ಚ್ಗಳನ್ನು ಆನ್ ಮಾಡುವುದರ ಮೂಲಕ ಡೆಸಿನಿಯಂ ಕಾರ್ಯಕ್ರಮಕ್ಕೆ ಇರುವ ಅದನ್ನು ಪ್ರಚಾರ ಮಾಡಿಕೊಂಡಿರುವ ಒಂದು ಚಿಕ್ಕ ಒಂದು ನಡೆ ಇನ್ಶಾ ಅಲ್ಲಾ ನಮ್ಮ ಸೆಕ್ಟರ್ ವ್ಯಾಪ್ತಿಯಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಮಾಡಬೇಕಾಗಿದೆ. ಅದು ನಮಗೆ ಇನ್ಶಾ ಅಲ್ಲಾ ಮೇ 4 ಮತ್ತು 5ನೇ ತಾರೀಕು ಶನಿ ಮತ್ತು ಆದಿತ್ಯವಾರದ ದಿನಗಳಲ್ಲಿ ಅದು ನಡೆಯಲಿಕ್ಕಿದೆ. ಇನ್ನು ಅದಲ್ಲದೆ ಮೇ 4 ಮತ್ತು 5ನೇ ತಾರೀಕಿಗೆ ಕ್ಯಾಂಪಸ್ ಬ್ಲೂಮ್ ಎಂಬ ಕಾರ್ಯಕ್ರಮ ಪಕ್ಕದಲ್ಲಿರುವ ಜಿಲ್ಲೆಗಳ ಡಿವಿಷನ್ಗಳಲ್ಲಿರುವಂತಹ ಕ್ಯಾಂಪಸ್ ಸೆಕ್ರೆಟರಿಗಳನ್ನು ಸೇರಿಸಿಕೊಂಡಿರುವ ಒಂದು ಚರ್ಚಾ ಕೂಟವಾಗಿದೆ. ಕ್ಯಾಂಪಸ್ನಲ್ಲಿರುವ ವಿದ್ಯಾರ್ಥಿಗಳನ್ನು ಕೂಡ ಸಮ್ಮೇಳನಕ್ಕೆ ಸ್ಟೂಡೆಂಟ್ಸ್ಗಳನ್ನು ಕರೆತರುವ ಬಗ್ಗೆ ಇರುವ ಚರ್ಚೆಗೆ ಬೇಕಾಗಿ ಕ್ಯಾಂಪಸ್ ಬ್ಲೂಮ್ ಮೇ 4 ಮತ್ತು 5ಕ್ಕೆ ಮಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಮಾತ್ರವಲ್ಲ, ಇನ್ನು ಡಿವಿಷನ್ ವ್ಯಾಪ್ತಿಯಲ್ಲಿ ಒಂದು ಸಮ್ಮೇಳನದ ಬಗ್ಗೆ ಇರುವ ಚರ್ಚೆಗಳು, ನಮ್ಮ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನು ಕರೆತರುವ ಬಗ್ಗೆ ಇರುವ ಚರ್ಚೆಗಳ ಬಗ್ಗೆ ಇರುವ ಒಂದು ಚಿಕ್ಕ ಸಮಾರಂಭ ಡಿವಿಷನ್ ಡೆಲೈಟ್ ಎಂಬ ಒಂದು ಕಾರ್ಯಕ್ರಮ ಇನ್ಶಾ ಅಲ್ಲಾ ಮೇ 4ರಿಂದ 12ರ ಒಳಗಾಗಿ ಎಲ್ಲ ಡಿವಿಷನ್ ಕೇಂದ್ರಗಳಲ್ಲಿ ನಮ್ಮ ಡಿವಿಷನ್ ನಾಯಕರ ನೇತೃತ್ವದಲ್ಲಿ ನಡೆಯಬೇಕಾಗಿದೆ. ಮಾತ್ರವಲ್ಲ, ಇನ್ನು ಎಲ್ಲ ದರ್ಸ್ ಯೂನಿಟ್ಗಳಲ್ಲಿ, ಎಲ್ಲ ದರ್ಸ್ ಮತ್ತು ದಾವಾ ಯೂನಿಟ್ಗಳಲ್ಲಿ ಅವರು ನಮ್ಮ KCF ಅಂತ ಹೇಳಿದರೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್, ಅದು ಕಲ್ಚರಲ್ ಗ್ಯಾದರಿಂಗ್ ಎಂಬ ಹೆಸರಿನಲ್ಲಿ ನಮ್ಮ ಕಲ್ಚರ್ ಬಗ್ಗೆ ಇರುವ ಒಂದು ಚರ್ಚಾಗೋಷ್ಠಿ, ಒಂದು ಸೆಮಿನಾರ್ ಎಲ್ಲ ದರ್ಸ್ ದಾವಾ ಕಾಲೇಜುಗಳಲ್ಲಿ ನಮ್ಮ ಕಾರ್ಯಕ್ರಮದ ಪ್ರಚಾರ ಪ್ರಯುಕ್ತ ನಡೆಯಬೇಕು. ಅವತ್ತು ನಮ್ಮ KCF ಕಾರ್ಯಕ್ರಮಕ್ಕೆ ಬರುವುದರ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಅವತ್ತು ರಿಜಿಸ್ಟ್ರೇಷನ್ ಕೂಡ ನಿಮ್ಮದು ಮುಗಿಸಿ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರುವುದರ ಬಗ್ಗೆ ಒಂದು ಚರ್ಚೆ ಮಾಡಬೇಕಾದ ದಿನವಾಗಿದೆ. ಅದು ಎಲ್ಲ ದರ್ಸ್ ಮತ್ತು ದಾವಾ ಕಾಲೇಜುಗಳಲ್ಲಿ ಕಲ್ಚರಲ್ ಗ್ಯಾದರಿಂಗ್ ಎಂಬ ಹೆಸರಿನಲ್ಲಿ ನಡೆಯಬೇಕಾಗಿದೆ. ಇನ್ನು ಎಲ್ಲ ಸೆಕ್ಟರ್ ಮಟ್ಟದಲ್ಲಿರುವ ನಮ್ಮ ವಿದ್ಯಾರ್ಥಿಗಳು, ಪುಟ್ಟ ಮಕ್ಕಳು, ರೈನ್ಬೋ ವಿದ್ಯಾರ್ಥಿಗಳು ಯೂನಿಟ್ಗಳಲ್ಲಿ ಇನ್ಶಾ ಅಲ್ಲಾ ರೈನ್ಬೋ ವಿದ್ಯಾರ್ಥಿಗಳ ಸೈಕಲ್ ರ್ಯಾಲಿ ಡೆಸಿನಿಯಂ ಪ್ರಚಾರ ಪ್ರಯುಕ್ತ ನಡೆಯಲಿಕ್ಕಿದೆ. ಎಲ್ಲ ಪುಟಾಣಿಗಳು ಕೂಡ ಅದಕ್ಕೆ ಸಿದ್ಧವಾಗಬೇಕು. ಅದಕ್ಕೆ ಬೇಕಾಗಿ ಸಿದ್ಧತೆಗಳನ್ನು ಯೂನಿಟ್ ನಾಯಕರು ಮಾಡಬೇಕು. ಅದಲ್ಲದೆ ವಿವಿಧ ಕಡೆಗಳಲ್ಲಿ ಇದರ ಪ್ರಚಾರಾರ್ಥವಾಗಿ ಬ್ಲಡ್ ಕ್ಯಾಂಪ್ಗಳು ನಡೆಯಲಿಕ್ಕಿದೆ. ಈ ರೀತಿ ವೈವಿಧ್ಯಮಯವಾದ ಪ್ರಚಾರ ಕಾರ್ಯಕ್ರಮಗಳ ಮೂಲಕ ನಮಗೆ ಅನಿವಾಸಿ ಕನ್ನಡಿಗರ ಅನುಗ್ರಹೀತ ಸಂಘಟನೆಯಾಗಿರುವ KCFನ ಈ ಸಮಾರಂಭವನ್ನು ಐತಿಹಾಸಿಕಗೊಳಿಸಬೇಕು. ಅಲ್ಹಮ್ದುಲಿಲ್ಲಾ 10 ವರ್ಷಗಳಲ್ಲಿ 100 ವರ್ಷಗಳಲ್ಲಿ ಮಾಡಿದ ಸಾಧನೆಯಾಗಿದೆ KCF ಈ ನಾಡಿನಲ್ಲಿ ಮಾಡಿಟ್ಟಿರುವುದು. ಆದ್ದರಿಂದಲೇ ಗಲ್ಫ್ ಕನ್ನಡಿಗರಿಗೂ ಊರಿನಲ್ಲಿರುವ ಕನ್ನಡಿಗರಾದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂಘಟನೆಯ ಎಲ್ಲ ಕಾರ್ಯಾಚರಣೆಗಳಿಗೆ, ಸಂಸ್ಥೆ ಸಮುಚ್ಚಯಗಳಿಗೆ ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಕೊಡುವ ನಮ್ಮ KCF ಅನಿವಾಸಿ ಮಿತ್ರರ ಐತಿಹಾಸಿಕವಾದ ಸಂಭ್ರಮಕ್ಕೆ ನಮ್ಮ ಇಡೀ ಸುನ್ನಿ ಕುಟುಂಬ ಒಂದಾಗಿ ನಿಂತುಕೊಂಡು ಇದನ್ನು ನಾವು ಅತ್ಯಂತ ಸಂಭ್ರಮದಿಂದ ಕೊಂಡಾಡಬೇಕು, ಯಶಸ್ಸುಗೊಳಿಸಬೇಕಾಗಿದೆ.
ಇವತ್ತಿನಿಂದ ಪ್ರತಿಯೊಂದು ದಿನಗಳು, ಪ್ರತಿಯೊಂದು ನಿಮಿಷಗಳು KSRF ಡೆಸಿನಿಯಂ ಬಗ್ಗೆ ಇರುವ ಚರ್ಚೆಗಳಾಗಿವೆ ನಮ್ಮಲ್ಲಿ ನಡೆಯಬೇಕಾಗಿರುವುದು. ಅದಕ್ಕೆ SSF ರಾಜ್ಯ ನಾಯಕರೆಲ್ಲರೂ ಕುಳಿತುಕೊಂಡು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇವೆಲ್ಲರೂ ಕೂಡ ಯಶಸ್ವಿಗೊಳಿಸಿ ನಾವೆಲ್ಲರೂ ಸೇರಿಕೊಂಡು ಅದನ್ನು ಯಶಸ್ವಿಗೊಳಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.